ಆಫ್ ಆಗೋಗ್ಬಿಡುತ್ತೆ. ಪೆಟ್ರೋಲಲ್ಲಿ ಗಾಡಿ ಓಡಿಸಿ ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತಲ್ವಾ. ನೋಡಿ ಲೋಹಿತ್ ಅವ್ರು ಬರ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ನಾನು ಇನ್ನೂ ದುಡ್ಡು ಹಾಕಿಲ್ಲ, ದುಡ್ಡು ಹಾಕಿದೀನಿ ಅಂತ ಡೌ ಮಾಡ್ತಾವನೆ. ಇವರು ಲೈಟ್ ಬ್ಲೂ, ನಾನು ಡಾರ್ಕ್ ಬ್ಲೂ ಹಾಕಿದೀವಿ ಇವತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಶೆಕೆ ಆಗ್ತಾ ಇದೆ, ಯಾಕಂದರೆ ಇವಾಗ ಹೋಗಿ ಬೇಗ ಪಟ್ಟಂತ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ನಾವು ಇದಕ್ಕೆ ಹೋಗ್ತಾ ಇದೀವಿ, ಜಯನಗರ ಹತ್ರ ಹೋಗ್ತಾ ಇದೀವಿ. 2 ಕೆಲಸ ಇದೆ ಜಯನಗರಲ್ಲಿ, ಆಮೇಲೆ ಬಸವೇಶ್ವರ ನಗರದಲ್ಲಿ 1 ಕೆಲಸ ಇದೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರಬೇಕು. ಆ್ಯಂಡ್ ಇವಾಗ ನಮ್ಮಣ್ಣ ಇನ್ವಿಟೇಷನ್ ಕಾರ್ಡನ್ನ ತರ್ತಾನೆ, ಬಟ್ ಅದರಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ, ಅದನ್ನು ಆಮೇಲೆ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೇಗ ರೆಡಿ ಆಗಬೇಕು, ಲೆಟ್ಸ್ ಗೋ. ಏನು ಲುಕ್ಕು ಕರೀರಿ ಅವ್ರ ಹೆಸರು ಗೊತ್ತಿಲ್ಲ, ಹುಡುಗ ಹುಡುಗಿನೋ ಗೊತ್ತಿಲ್ಲ. ನೈಟ್ ಪೂರಾ ಬುಗ್ಳುತ್ತಾ ಇತ್ತು ಗೈಸ್ ಇದು. ಪಾಪ ಈಗ್ಲೂ ಬಿಸಿಲಲ್ಲಿ ಕಟ್ಟಾಕ್ಬಿಟ್ಟಿದಾರ. ನೋಡಕ್ಕೆ ಎಷ್ಟು ಚಂದ ಐತೆ ಗೊತ್ತಾ, ಅದು ಬುಗ್ಳುತ್ತಾನೆ ಇದೆ. ರಾತ್ರಿ ಎಲ್ಲರೂ ಬುಗ್ಳುತ್ತಾನೆ ಇದೆ. ಅದು ಒಳಗಡೆ ಹೊರಟೋಯ್ತು, ಅದು ಬಂತು ನೋಡಿ. ಅವನಮ್ಮ ಇಲ್ಲೇ ನೋಡ್ತಾ ಇದೆ ಅದು. ಸೊ ಸಿಕ್ಕಾಬಡೆ ಬಿಸಿಲು ಗೈಸ್. ಹಸ್ಕಿಗಳೆಲ್ಲ ಕೋಲ್ಡ್ ಟೆಂಪ್ರೇಚರ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಂದರೆ ಇರೋದೇ ಕೋಲ್ಡಲ್ಲೇ. ಸೊ ನನಗಂತೂ ನೋಡಿ ಒಂಥರ ಆಗ್ಬಿಡ್ತು. ಅದಕ್ಕೆ ನಮ್ಮ ಅಣ್ಣಂಗೆ ಹೇಳಿದೆ, ಅಟ್ಲೀಸ್ಟ್ ಇದರಲ್ಲೆಲ್ಲಾದರೂ ಕಟಾಕು, ಕೆಳಗಡೆ ನೆರಳಲ್ಲೆಲ್ಲಾದರೂ ಕಟಾಕು ಅಂತ ಅಂದ್ಬಿಟ್ಟು ಹೋಗಿದ್ದಾನೆ ಅವನು. ಆ ಮನೇಲೂ ಯಾರೂ ಇಲ್ಲ, ಕಟಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅಲ್ಲಿ ಮಾತಾಡ್ಸ್ತೈತ್, ಮಾತಾಡೋ ಮದನ್ ಕುಮಾರ್ ಸಿ. ಅಲ್ಲಿ ಓಡಾಡಕ್ಕೆ ಸ್ಟಾರ್ಟ್ ಮಾಡಿ ನಾನು ತುಂಬ ತಿಂಗಳುಗಳೇ ಆಗ್ಬಿಡ್ತು. ಸೊ UV ಎಕ್ಸ್ಪೋಜರ್ ಇಲ್ಲ ಅಂತ ಅಂದರೆ ಡ್ಯೂ ಟು ಸಮ್ ರೀಸನ್ಸ್ ನಮ್ಮ ಸ್ಕಿನ್ನು ಡಲ್ ಆ್ಯಂಡ್ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಫ್ರೀಕ್ವೆಂಟಾಗಿ ಸೆರಮ್ಸ್ಗಳನ್ನ ಯೂಸ್ ಮಾಡ್ತಾನೆ ಇರ್ತೀನಿ. ಸೊ ಇವತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ನಿಮಗೆ ಹಿಮಾಲಯ ರೇಂಜ್ದು ಇನ್ನೊಂದು ಪ್ರಾಡಕ್ಟ್ ಇದೆ ನನ್ನ ಹತ್ರ, ಅದನ್ನು ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಅಂತ. ಸೊ ಇವತ್ತು ಅದನ್ನು ಮಾಡ್ತಾ ಇದ್ದೀನಿ. UV ಎಕ್ಸ್ಪೋಜರ್ ಆ್ಯಂಡ್ ಆಕ್ಸಿಡೇಟ್ ಸ್ಟ್ರೆಸ್ಸಿಂದ ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗುತ್ತೆ. ಹಾಗೆ ಅಲರಾನಿಕ್ ಆ್ಯಸಿಡ್ ಲೆವೆಲ್ ಲೀಡ್ಸ್ ಟು ಡಲ್ ಆ್ಯಂಡ್ ಡಿಹೈಡ್ರೇಟೆಡ್ ಸ್ಕಿನ್. ಅದಕ್ಕೆ ನನ್ನ ಹತ್ರ ಒಂದು ಪ್ರಾಡಕ್ಟ್ ಇದೆ, ದಟ್ ಈಸ್ ಹಿಮಾಲಯ ನ್ಯಾಚುರಲ್ ಗ್ಲೋ ರೋಸ್ ಫೇಸ್ ಸಿರಮ್. ಇದರಲ್ಲಿ 5% ನಿಯಾಸಿನಮೈಡ್ ಹಾಗೂ 5% ರೋಸ್ ಎಕ್ಸ್ಟ್ರಾಕ್ಟ್ಸ್ ಇದೆ ಟು ಗೆಟ್ ದಟ್ ಬೆಸ್ಟ್ ಆಫ್ ನೇಚರ್ ಆ್ಯಂಡ್ ಸೈನ್ಸ್. ಆ್ಯಂಡ್ ಇದು ನನ್ನ ಸ್ಕಿನ್ಸ್ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಟು ಬೂಸ್ಟ್ ಮೈ ಸ್ಕಿನ್ ನ್ಯಾಚುರಲ್ ಗ್ಲೋ ಇನ್ 1 ವೀಕ್. ಆ್ಯಂಡ್ ಇದರ ಲೈಟ್ ವೈಟ್ ಟೆಕ್ಸ್ಚರು ನನ್ನ ಸ್ಕಿನ್ನಿಗೆ ವಿಸಿಬಲಿ ಪ್ಲಂಪರ್, ಸಾಫ್ಟರ್, ಸ್ಮೂತರ್ ಆ್ಯಂಡ್ ವಿಸಿಬಲಿ ಬ್ರೈಟರ್ ಸ್ಕಿನ್ನನ್ನು ಮಾಡಿಕೊಡುತ್ತೆ ಜಸ್ಟ್ ಇನ್ 1 ವೀಕ್. ಆ್ಯಂಡ್ ಇಟ್ ಹ್ಯಾಸ್ ಬೆಸ್ಟ್ ಆಫ್ ಸೈನ್ಸ್, ನಿಯಾಸಿನಮೈಡ್ ಆ್ಯಂಡ್ ನೇಚರ್ ರೋಸ್ ಎಕ್ಸ್ಟ್ರಾಕ್ಟ್. 2 or 3 ಡ್ರಾಪ್ಸನ್ನು ತಗೊಂಡು ನೀಟಾಗಿ ಫೇಸ್ ಮೇಲೆ ಹಚ್ಚಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡಬೇಕಾಗತ್ತೆ. ಹಾಗೆ ಈ ಒಂದು ಪ್ರಾಡಕ್ಟ್ ನಿಮಗೆ ಅವೈಲೇಬಲ್ ಆನ್ ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಾಸ್ ವೆಬ್ಸೈಟ್ ಹಾಗೂ ಆ್ಯಪಲ್ಲಿ ದೊರೆಯುತ್ತೆ. ನಿಮಗೆ ಫ್ಲಾಟ್ 20% ಡಿಸ್ಕೌಂಟ್ ಸಿಗುತ್ತೆ. ಇವತ್ತೇ ಹೋಗಿ ಪ್ರಾಡಕ್ಟನ್ನು ಚೆಕ್ ಮಾಡಿದ್ರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಗ ಹೋಗಿ ಚೆಕ್ ಮಾಡಿ ಇವತ್ತೇ. ಇದ್ರ ಬದಲಾಗಿ ಯಾವ ಥರ ಮಾಡಿಸ್ತಾ ಇದೆಯಾ, ಯಾವ ಥರ ಇದ್ರಲ್ಲೇನೆ ಇದೇ ತರ ಸೇಮ್ ಡಿಸೈನ್ ಗೋಲ್ಡ್ ಪ್ಲೇಟೆಡ್ ಅನ್ನು ಮಾಡಿಸ್ತೀನಿ. ಅಂದ್ರೆ ಪೇಪರ್ ಶೀಟ್ ತರ ಮಾಡಿಸ್ತಾ ಇದ್ದಾರೆ. ಡಬಲ್ ಅದನ್ನು, ಬಟ್ ಅದೆಲ್ಲ ರೆಡಿ ಕಾರ್ಡ್ ಬರುತ್ತೆ, ಫುಲ್ ಎಲ್ಲ ಕಂಪ್ಲೀಟ್ ಅವರೇ ಪ್ರಿಂಟ್ ಮಾಡಿ ರೆಡಿ ಕಾರ್ಡ್ ಮಾಡಿರ್ತಾರೆ, ಅದಕ್ಕೆ ಮ್ಯಾಟ್ರ್ ಆಗ್ತದೆ ಅಷ್ಟೇ. ಇವಾಗ ನಮ್ಮೊಂದಿಗೆ ನಮ್ಮಣ್ಣ ಬರ್ತಾ ಇಲ್ಲ, ಯಾಕೆ ಅಂತ ಅಂದ್ರೆ ಹೇಳಿ ಯಾಕೆ, ಕೆಲಸ ಕಾರ್ಯಗಳಿದೆ. ಇವತ್ತಿಗೆ 1 ತಿಂಗಳು ಕರೆಕ್ಟಾಗಿ ಎಲ್ಲ ನನ್ನ ಮದುವೆ ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿರುತ್ತೆ. ಟುಡೇ ಇಸ್ 20th ಸೆಪ್ಟೆಂಬರ್. ಸೊ ನೆಕ್ಸ್ಟ್ ತಿಂಗಳು 20ರಲ್ಲಿ ಎಲ್ಲ ಬಂದಿರ್ತಾರೆ ನಮ್ಮ ಮನೆಗೆ. ಇವಂದು ರೋದ್ನೆ ತಡಿಯೋಕಾಯ್ತಾ ಇಲ್ಲ ಗೈಸ್, ನೈಟ್ ಎಲ್ಲ ಮಾತಾಡ್ತಾ ಇರ್ತಾನೆ, ಏನೇನೋ ಕನ್ವರ್ಸ್ತಾ ಇರ್ತಾನೆ. ಕನ್ವರ್ಸ್ತಾ ಇರ್ಲಿಲ್ಲ, ನೈಟ್ ನಾನ್ ವೆಜ್ ತಿನ್ನಲ್ಲ, ನಾನ್ ವೆಜ್ ತಿಂದ ಡೈಜೆಸ್ಟ್ ಆಗ್ಲಿಲ್ವೇನೋ, ಮಧ್ಯರಾತ್ರಿಲಿ ಸಿಕ್ಕಾಬಿಟ್ಟೆ ನೀರು ದಾವರ್ಕೆ ತರ ತೃಷ್ಟಿ ಫೀಲ್ ಆಗೋಯ್ತು. ಇವ್ರು ಗಬ ಗಬ ತಿಂತಾ ಇದಾರೆ. ಹೇಗಿದೆ, ಚೆನ್ನಾಗಿದ್ಯಾ? ನಮ್ಮ ಬ್ಲ್ಯಾಕ್ ಬ್ಯೂಟಿ ತೆಗಿತಾ ಇದ್ದಾರೆ ನಮ್ಮ ಅಣ್ಣ ಅವರು, ಬ್ಲ್ಯಾಕ್ ಬ್ಯೂಟಿ. ಸೊ ನಮ್ಮ ರೋಡಲ್ಲಿ ಎಲ್ಲ ಕಿತ್ತಾಕ್ಬಿಟ್ಟು ರೋಡ್ ಮಾಡ್ತಾ ಇದ್ದಾರೆ ಗಾಯ್ಸ್. ಈಗ ನಾನು ನಿಖಿಲ್ ಅವರಿಬ್ಬರೇ ಓಡಾಡ್ತಾ ಇದ್ದೀವಿ. ಇವರು ಲೈಟ್ ಬ್ಲೂ, ನಾನು ಡಾರ್ಕ್ ಬ್ಲೂ ಹಾಕಿದ್ದೀವಿ ಇವತ್ತು. ಆ್ಯಂಡ್ ಆಲ್ಸೋ ನಾನು ನನ್ನ ರಿಸೆಪ್ಷನ್ದು ಇದು ಎತ್ಕೊಂಡಿದ್ದೀನಿ, ಫುಟ್ವೇರ್ ಎತ್ಕೊಂಡಿದ್ದೀನಿ. ಬಿಕಾಸ್ ರಿಸೆಪ್ಷನ್ ಔಟ್ಫಿಟ್ಗೆ ಕರೆಕ್ಟಾಗಿ ಸೂಟ್ ಆಗುತ್ತಾ ಲೆಂತ್ ಅಂತೆಲ್ಲ
ರಿಸೆಪ್ಷನ್ ಬಟ್ಟೆ ಇಸ್ಕೊತಾ ಇದ್ದೀವಿ. ಟೈಮೇ ಆಗಿರಲಿಲ್ಲ ಇಸ್ಕೊಳ್ಳೋಕ್ಕೆ, ಆಲ್ಟ್ರೇಷನ್ ಆಗಿದೆ ಬನ್ನಿ ಅಂತ ಕಾಲ್ ಮಾಡಿದ್ರು. ಸೊ ಹಂಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ಜಯನಗರಲ್ಲಿ ಇನ್ನೊಂದು ಕೆಲಸ ಇದೆ, ಸೊ ಅದನ್ನು ಮುಗಿಸ್ಬೇಕು. ಸೊ ಹೋಗ್ತಾ ಇದ್ದೀವಿ. ಇವತ್ತೇನು ಅಷ್ಟು ಟ್ರಾಫಿಕ್ ಇಲ್ಲಿಲ್ಲ, ಬಟ್ ಸ್ವಲ್ಪ ಜಯನಗರ ಹತ್ರ ಹೋದಾಗ ಮೇ ಬಿ ಸಿಗ್ಬೋದು. ಹಾಂ, ಮೇಲೆ ವೆಸ್ಟ್ ಸೈಡಲ್ಲಿ ನೋಡಿದ್ವಿ ಬಟ್ಟೆಗಳು. ಅಷ್ಟೇನು ನನಗೆ ಅಂದರೆ ಶೂಟಿಗೆ ಸೂಟ್ ಆಗೋ ಥರ ಇರಲಿಲ್ಲ. ಸೊ ಹಂಗಾಗಿ ನಾನು ಮನೆಗೆ ಒಂದು 2-3 ಬುಕ್ ಮಾಡಿದ್ದೆ ನೆನ್ನೆ. ಸೊ ಇವಾಗ ಬಂದಿದ್ದೆ, ಅದನ್ನು ತರಿಸ್ಕೊತಾ ಇದ್ದೀನಿ. ಅದಕ್ಕೆ ಏನಾದರೂ ಸೂಟ್ ಆಯಿತು ನನಗೆ ಅಂದರೆ ಅದ್ರದ್ದು ಮ್ಯಾಚಿಂಗ್ ನಿಖಿಲ್ ಅವ್ರಿಗೆ ಶಾಪ್ ಮಾಡಬೇಕು. ಈಗ ಊಟ ಮಾಡ್ತಾಯಿದ್ದೀವಿ. ಅವರು ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ ರೇಖಾ ಕಿಚನ್ ಅವರು. ಆ್ಯಂಡ್ ಯಪ್ಪ ಇವತ್ತಂತೂ ಫುಲ್ಲು ಮೈಂಡ್ ಸ್ಟಕ್ ಆಗಿಬಿಟ್ಟಿದೆ ನನಗೆ. ಬಟ್ಟೆ ಬೇರೆ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ, ಈವ್ನಿಂಗ್ ಅಷ್ಟರಲ್ಲಿ ಎಲ್ಲ ಮ್ಯಾಚ್ ಮಾಡಬೇಕು ಇಬ್ರದ್ದು. ಫುಲ್ ಟೈಮ್ ಟಾಪ್ ಅಪ್ ಮಾಡಿಸ್ತಾ ಇದ್ದೀವಿ ಗೈಸ್, ಬಿಕಾಸ್ ನಾವು ಹೆಂಗಿದ್ರು ಉಡುಪಿಗೆ ಹೋಗ್ಬೇಕಲ್ವಾ. ಸೊ ಹಾಗಾಗಿ ಡೀಸಲ್ ಇಷ್ಟು ದಿನ ಪೆಟ್ರೋಲ್ ಹಾಕ್ಸಿ ಇವಾಗ ಡೀಸೆಲ್ ಹಾಕ್ಸಿದ್ರೆ ಇನ್ನೊಂಥರ ಡಿಫ್ರೆನ್ಸ್ ಅನಿಸುತ್ತೆ. ಆಮೇಲೆ ಇವ್ರಿಗೆ ಸ್ವಲ್ಪ ಗಾಡಿ ಇನ್ನೂ ಸೆಟ್ ಆಗಬೇಕು ಅಲ್ವಾ, ಸ್ವಲ್ಪ ಅಂದರೆ ಅದು ಇದು ಆಫ್ ಆಗೋಗ್ಬಿಡುತ್ತೆ. ಪೆಟ್ರೋಲಲ್ಲಿ ಗಾಡಿ ಓಡಿಸಿ ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತಲ್ವಾ? ಡಿಫ್ರೆನ್ಸ್ ಅಲ್ಲ, ಇವಾಗ ಬರೋ ಗಾಡೀಲಿ ಹೆಂಗೆ ಅಂದರೆ ಸಿಗ್ನಲ್ ನಿಲ್ಲಿಸ್ಬಿಟ್ಟು ನಾವು ಕ್ಲಚ್ ಕೈ ಎತ್ತದ ಕ್ಲಚ್ ಏನು ತುಳಿಲಿಲ್ಲ ಅಂದ್ರೆ ಅದೇ ಆಫ್ ಆಗಿರುತ್ತೆ, ಮತ್ತೆ ಕ್ಲಚ್ ಬಿಟ್ಟು ಆನ್ ಮಾಡಬೇಕು. ನಮ್ಮ ಕಾರಲ್ಲಿ ಆಗಿಲ್ವಲ್ಲ, ಅದರಿಂದ ಒಂಥರ ಅನ್ಸುತ್ತೆ ಅಷ್ಟೇ. ಡ್ಯಾಜಲ್ಸಲ್ಲಿ ಬೆಳಗ್ಗೆಯಿಂದ ಆಲ್ಟ್ರೇಷನ್ ಕೊಟ್ಟಿದೆ. ನಂದು ಟಾಪ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಆಲ್ಟ್ರೇಷನ್ ಇದೆ. ಸೊ ಇವಾಗ ಟೈಮ್ ಆಯಿತು, ಹಾಗಾಗಿ ಹೊರಡ್ಬೇಕು ನಾವು. ಹಾಗಾಗಿ ಕಾಫಿ ಬಂದಿದೆ, ಕಾಫಿ ಶುಗರ್ ಆ್ಯಂಡ್ ಇದು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇಲ್ಲಿ. ಸೊ ನೆಕ್ಸ್ಟ್ ವೀಕ್ ಬಂದು ಈಸ್ಕೊಳ್ತೀವಿ ಅಂದ್ಬಿಟ್ಟು ಹೇಳಿದ್ದೀನಿ. ಇವಾಗ ಟೈಮ್ ಆಗಲ್ಲ, ಆಲ್ರೆಡಿ 3:30 ಆಗ್ಬಿಟ್ಟಿದೆ. ಇಲ್ಲಿ ನಿಖಿಲ್ ಅವ್ರ ಬಟ್ಟೆ ತೊಗೊಂಡು ಆಮೇಲೆ ಸ್ವಲ್ಪ ನಾನು ಆಯ್ತು ನೋಟ್ಸ್ ಎಲ್ಲ ಮಾಡಿಸ್ಕೊಳ್ಬೇಕು. ಶೂಟ್ಗೆ, ಪ್ರೀ ವೆಡ್ಡಿಂಗ್ ಶೂಟ್ಗೆ ಸ್ವಲ್ಪ ಮೇಕ್ ಓವರ್ ಮಾಡ್ಕೋಬೇಕು. ಅಲ್ಲಿಗೆ ಹೋಗ್ಬೇಕು, ಸಲೂನ್ಗೆ ಹೋಗಬೇಕು. ಸೊ ಇವಾಗ ಪೀಕ್ ಅವರ್ಸು. ಜಯನಗರದಿಂದ ಬಸವೇಶ್ವರ ನಗರಕ್ಕೆ ಹೊರಟಿದ್ದೀವಿ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ಫುಲ್ ಎಕ್ಸಾಸ್ಟೆಡ್ ಗೈಸ್ ಇವತ್ತು. ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ. ಆ್ಯಂಡ್ ಈ ಚಪ್ಪಲಿ ಹಾಕ್ಕೊಂಡು ನನಗೆ ಕಾಲು ಏನು ಕಚ್ಬಿಟ್ಟಿದೆ ಇಲ್ಲಿ ನೋಡಿ, ರೆಡ್ ಆಗಿರೋದು. ಹಾಂ ಹೌದಾ, ಚಲೋ. ಅದಕ್ಕೆ ಹೇಳ್ತಾ ಇದ್ದೀನಿ ಇವ್ರಿಗೆ ಇನ್ನು 10 ಮಿನಿಟ್ಸ್, ಸಾರಿ 10 ಮಿನಿಟ್ಸ್ ಅಲ್ಲ, ಒಂದು 20 ಮಿನಿಟ್ಸಲ್ಲಿ ಕರ್ಕೊಂಡು ಹೋಗ್ಬಿಡಿ ಅಂತ. ಏನಂತೀರಾ, ಆಗುತ್ತಾ? ತೋರಿಸ್ತಾ ಇರೋದೇ 45 ನಿಮಿಷ. ಎಸ್, ಯು ಕ್ಯಾನ್ ಡೂ ಇಟ್ ನಿಖಿಲ್ ಅವರೇ. ನಮ್ಮಣ್ಣ ಫೋನ್ ಮಾಡ್ಬಿಟ್ಟು ಒಂದು ಫೋನ್ಗೆ ಕಾರ್ ಎಲ್ಲಿ ಹೋಗುತ್ತೆ, ಎಲ್ಲಿ ಬರುತ್ತೆ, ಎಷ್ಟು ಪೆಟ್ರೋಲ್ ಇದೆ, ಸೀಟ್ ಬೆಲ್ಟ್ ಹಾಕೋರ ಇಲ್ವಾ ಅನ್ನೋದೆಲ್ಲ ಗೊತ್ತಾಗುತ್ತಾ. ಏನಾದ್ರು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದರೆ ಸೀಟ್ ಬೆಲ್ಟ್ ಹಾಕೊಳ್ಳೆ ಅಂತ ಫೋನ್ ಮಾಡ್ತಾನೆ. ಆಮೇಲೆ ಜಯನಗರಲ್ಲಿ ಇದ್ದೀರಾ, ಈಗ ಡ್ಯಾಜಲ್ಸಿಂದ ಹೊರಟ್ರಾ ಅಂತೆಲ್ಲ. ಸೊ ಕ್ರೇಜಿ ಅದಂತೂ. ಸೊ ನನ್ನ ಫೋನ್ಗೆ ಹಾಕೊಡು, ನೀನೆಲ್ಲೆಲ್ಲ ಹೋಗ್ತೇನೆ ನೋಡ್ತೀನಿ ಅಂತ ಅಂದೆ. ಅದಕ್ಕೆ ಅಂತ ಅಂತಾನೆ. ಸೊ ಇವಾಗ ಹೊರಟಿದ್ದೀವಿ. ಅಮ್ಮ ಅರ್ಧ ಜೀವನ ಇವತ್ತು ನಮ್ಮ ಕಾರಲ್ಲೇ ಆಗೋಯ್ತು ಅಲ್ವಾ? ಎಸ್, ನಂಗೆ ಆದ್ರೆ ಈ ಕಾರ್ಗೆಲ್ಲ ಹತ್ತದಾಗೆಲ್ಲ ನಂಗೆ ನಮ್ದು ಬೆಲೆನೇ ನೆನಪಾಗುತ್ತಪ್ಪ, ನಮ್ಮ ಕಾರ್ಗೆ ಹತ್ತದಾಗೆಲ್ಲ. ಓಕೆ, ಲೆಟ್ಸ್ ಗೋ. ಸೊ ನನಗೆ ಪ್ರತಿ ಸಲ ನಾನು ಇಲ್ಲಿಗೆ ಬಂದರೆ ನಾನು ಅನಿ ಹತ್ರ ಬಿಟ್ಟು ಯಾರ ಹತ್ರನೂ ಐಬ್ರೋಸ್ ಮಾಡಿಸಲ್ಲ ನಾನು. ಅವಳೇ ಒಂಥರ ನಂಗೆ ಸೆಟ್ ಆಗಿಬಿಟ್ಟಿರೋದು, ಎಲ್ಲೂ ಮಾಡಿಸಲ್ಲ ಎಷ್ಟರ ಬೆಳೆದಿರಲಿ. ಸೊ ಐಬ್ರೋ ಮಾಡಿಸಿದ್ರೆ ನಂಗೆ ಲುಕ್ ಅಲ್ವಾ ಅನಿ. ಸೊ ಕಂಪ್ಲೀಟಾಗಿ ವ್ಯಾಕ್ಸಿಂಗ್ ಮತ್ತು ಇದು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡೆ. ಆ್ಯಂಡ್ ಎಲ್ಲ ರಿನೋವೇಷನ್ ಮಾಡಿಸ್ತಾ ಇದ್ದಾರೆ ಹೊಸದಾಗಿ. ಇವತ್ತೇ ನಾವು ನೋಡಿದ್ದು, ನೆನ್ನೆಯಿಂದ ಸ್ಟಾರ್ಟ್ ಆಗಿದೆಯಾ ನೀ? 3 ಡೇಸ್ ಆಗಿದೆ. ಸೊ ದಸರಾಗೆ ಬನ್ನಿ ಗೈಸ್, ಎಲ್ಲ ನಮ್ಮ ಸಲೂನ್ಗೆ ಎಲ್ಲ ಬಂದುಬಿಟ್ಟು ಆಫರ್ಸ್ಗಳು ಬಿಟ್ಟಿರ್ತಾರೆ. ಏನೇನು ಬೇಕೆಲ್ಲ ಮಾಡಿಸ್ಕೊಳ್ಳಿ ಹೆಣ್ಮಕ್ಳು. ಅದ್ರದ್ದು ಶೃಂಗ ಫ್ಯಾಮಿಲಿ ಸಲೂನ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇರುತ್ತೆ, ಅದ್ರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ಬಂದುಬಿಟ್ಟು ಮಾಡಿಸ್ಕೊಳ್ಳಿ. ಬನ್ನಿ ಹೋಗೋಣ ಇವಾಗ ಮನೆಗೆ. ಎಂಥ ಚಾಲಾಕು ಅಂದರೆ ಅಲ್ಲ ಬಿಡಬೇಡ. ಏನು ಹೇಳಿದೆ ಹೇಳು ಇವಾಗ ಆಡಿಯನ್ಸ್ ಮುಂದೆ. ನಾನೇನೋ ತಪ್ಪಾದ ಮಾತು ಏನೋ ಆಡ್ಲಿಲ್ಲ ಗೈಸ್. ಏನಂತಂದೆ ಅಂದ್ರೆ, ಮೊದಲು ಇದು 1000 ಅಮೌಂಟ್ ಹಾಕಿದೀನಿ, ಮೊದಲು 2 ಟಿ ಶರ್ಟ್ ತಂದ್ಬಿಡು ಜುಡಿಯೋಗೆ ಹೋಗಿದ್ಯಲ್ಲ ಅಂತಂದೆ. ಜುಡಿಯೋಗಲ್ಲ, ಜುಡಿಯೋದು ವೆಸ್ಟ್ ಸೈಡ್ ಎಲ್ಲ ಹೋಗಿದಲ್ಲ ಅಲ್ಲಿ. ಸರಿ ಸರಿ ಆಯ್ತು, ನಾನು ತಗೊಂಡಿದೀನಿ ಹೆಂಗೆ ಅಂತ ನೀನ್ ಹೇಳಕ್ಕಿಂತ ಮುಂಚೆ ತಗೊಂಡಿದೀನಿ ಅಂತ ಅಂದ್ಲು. ಅದಕ್ಕೆ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ನಾನು ಇನ್ನೂ ದುಡ್ಡು ಹಾಕಿಲ್ಲ, ದುಡ್ಡು ಹಾಕಿದೀನಿ ಅಂತ ಡೌ ಮಾಡ್ತವನೆ. ಅದು ನಾನು ಬಟ್ ಅವನ ಫೋನ್ ಮಾಡಕ್ಕೂ ಮುಂಚೆನೆ ಅವ್ನಿಗೆ ತಗೊಂಡಿದ್ಲು. ಅದ್ರ ದುಡ್ಡು ಹಾಕ್ತೀನಿ ತಗೊಳೆ ಮದು ಅಂತಂದೆ. ಸರಿ ಸರಿ ಆಯ್ತು ಹಾಕು ಅಲ್ಲು.
ತಗೊಂಡಿದೀನಿ ಹಾಕು ಅಂದ್ಲು. ತಗೊಂಡಿದ್ರೆ ಇನ್ನೊಂದ್ಸತಿ ಯಾಕೆ ಹಾಕ್ಲಿ, ಇನ್ನೂ ಹಾಕಿಲ್ಲ ತಡಿ ಹಾಕಲ್ಲ ಅಂದ್ಬಿಟ್ಟು. ಮುಂಚೆನೆ ತಗೊಂಡೆ ಅದೇನೆ. ಇದೇನಾ? ಅದೆರಡು ಮತ್ತೆ ಇನ್ನೊಂದು ಟಿ ಶರ್ಟ್, ಸಾರಿ ಶರ್ಟ್. ಉಡುಪಿ ಹೋಯ್ತಾ ಇದೀವಲ್ಲ, ಸಮಸ್ಯೆ ಆಗಿದೆ. ಬೇಕೇ ಬೇಕು, ಬಟ್ಟೆ ಹೊಡಿಲಿಲ್ಲ ಮಾತ್ರ. ಅದೇ ತುಂಬಾ ಇದೇನಾ? ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಹೋಗಲು ಎಲ್ಲ ತಯಾರಿ ನಡೆಯುತ್ತಿದೆ. ನಮ್ಮೊಂದಿಗೆ ಯಾರು ಬರ್ತಾ ಇದಾರೆ ನೋಡಿ, ಲೋಹಿತ್ ಅವ್ರು ಬರ್ತಾ ಇದ್ದಾರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ನಿಖಿಲ್. ಮಾಡಿ. ಎಸ್.